ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ ಸಂಬಂಧಿತವಾಗಿ ಇದೀಗ ಆ ಸಂತ್ರಸ್ತೆಯ ಆಡಿಯೋ ಮ್ಯಾಚ್ ಮಾಡುವಂತಹ ಪರೀಕ್ಷೆಯನ್ನ ಈಗ ನಡೆಸಲಾಗುತ್ತೆ. ವಿಡಿಯೋ ವಾಯ್ಸ್ ಅನ್ನ ಮ್ಯಾಚ್ ಮಾಡುವಂತಹ ಪರೀಕ್ಷೆಗೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣವೊಂದು ದಾಖಲಾಗಿದೆ. ಎರಡನೇ ಕೇಸ್ ಇದು ಅವರ ಮೇಲೆ ಬಿದ್ದಿರುವಂತದ್ದು. ಸಂತ್ರಸ್ತೆಯ ಧ್ವನಿ ಪರೀಕ್ಷೆಗೆ ಇದೀಗ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ. ಅತ್ಯಾಚಾರ ಎಂಬುದಕ್ಕೆ ಸಾಕ್ಷಿ ಹುಡುಕುವಂತಹ ಪ್ರಯತ್ನ ಈ ಒಂದು ಪರೀಕ್ಷೆಯ ಮೂಲಕವಾಗಿ ನಡೆಯುತ್ತೆ. ವಿಡಿಯೋ ವಾಯ್ಸ್ ಅನ್ನ ಮ್ಯಾಚ್ ಮಾಡುವಂತಹ ಪರೀಕ್ಷೆಗೆ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನ ಎಸ್ಐಟಿ ಟೀಮ್ ನಡೆಸಿ ಆಗಿದೆ. ವಿಡಿಯೋ ಅಸಲಿಯೋ ನಕಲಿಯೋ ಅನ್ನೋದರ ಬಗ್ಗೆ ಟೆಸ್ಟ್ಗೆ ಯತ್ನವೂ ಕೂಡ ನಡೆದಿದೆ. ಈಗಾಗಲೇ ಎಸ್ಐಟಿಗೆ ವಿಡಿಯೋ ರವಾನೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಸಂತ್ರಸ್ತೆಯ ಧ್ವನಿ ಮಾದರಿಯ ಸಂಗ್ರಹವೂ ಕೂಡ ಆಗಿದೆ. ಓಕೆ, ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ, ಉಮೇಶ್ ಮತ್ತು ಮುರಳೀಧರ್. ಈಗ ಸದ್ಯ ಆ ಸಂತ್ರಸ್ತೆ 3 ವರ್ಷಗಳಿಂದ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನಾನು ಇಲ್ಲಿವರೆಗೂ ಕೂಡ ಭಯಕ್ಕೆ ಒಳಗಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು, ವಿಡಿಯೋವನ್ನ ಇಟ್ಕೊಂಡು ಆ ಕಾರಣದಿಂದಾಗಿ ದೂರನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಈಗ ಆಕೆಯ ಹೇಳಿಕೆ ಮತ್ತು ಆ ವಿಡಿಯೋ ಮತ್ತು ಅಸಲಿ ನಕಲಿಯ ಒಂದು ಮ್ಯಾಚ್ ಪ್ರಕರಣ ಎಸ್ಐಟಿ ಯಾವ ರೀತಿಯಾಗಿ ನಡೆಸ್ತಾ ಇದೆ? ಖಂಡಿತವಾಗಿಯೂ ದಿವ್ಯಾ, ಯಾಕೆಂದ್ರೆ ಪ್ರಮುಖವಾಗಿ ಈ ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಯಾಕೆಂದ್ರೆ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣ್ತಾ ಇಲ್ಲ. ವಿಡಿಯೋ ತುಣುಕುಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣ್ತಾ ಇಲ್ಲ. ಇದನ್ನ ಮಾಫ್ ಮಾಡಾಗಲಿದೆ. ಇದು ಒಂದು ನಕಲಿ ವಿಡಿಯೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಜೊತೆಗೆ ನಿನ್ನೆ ಖುದ್ದಾಗಿ HD ಕುಮಾರಸ್ವಾಮಿ ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣ್ತಾ ಇಲ್ಲ, ಜೊತೆಗೆ ಫೋಟೋ ಏನು ರಿಲೀಸ್ ಆಗಿದೆ ಅದರಲ್ಲೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆಗಳು ಕೂಡ ಇಲ್ಲ ಅಂತೇಳಿ ಒಂದಷ್ಟು ಅನುಮಾನಗಳು ಹುಟ್ಟಾಕುವಂತ ಪ್ರಯತ್ನಗಳಾಯಿತು. ಆ ಸಂದರ್ಭದಲ್ಲಿ ಪೊಲೀಸ್ SIT ಅಧಿಕಾರಿಗಳು ಯಾವ್ಯಾವ ರೀತಿಯ ಟೆಕ್ನಿಕಲ್ ಆಗಿ ಪ್ರಕರಣವನ್ನ ಬಿಗಿ ಮಾಡ್ಕೊಳ್ಳೋಕೆ ಪ್ರಯತ್ನಗಳನ್ನ ಮಾಡಬೇಕು, ಬಿಗಿ ಮಾಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನ ಸಂತ್ರಸ್ತೆಯ ಮೇಲೆ ಆಗಿರುವಂತ ಅತ್ಯಾಚಾರ ಹಿನ್ನೆಲೆಯಲ್ಲಿ ಆಕೆಯನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿದ್ದಾರೆ. ಆದ್ರೆ ಇದಾಗಲೇ ತುಂಬಾ ದಿನಗಳ ನಂತರ ಆಗ್ತಾ ಇರುವಂತ ವೈದ್ಯಕೀಯ ಪರೀಕ್ಷೆ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಮಾಹಿತಿಗಳು ಸಿಕ್ಕುವಂತ ಸಾಧ್ಯತೆಗಳು ತೀರಾ ಕಡಿಮೆ, ಅಂದ್ರೆ ವೈದ್ಯಕೀಯ ಪರೀಕ್ಷೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಯಾವ್ಯಾವ ಆಸ್ಪೆಕ್ಟ್ಸ್ ನಲ್ಲಿ ತನಿಖೆಗಳನ್ನ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಿ ಆ ಆಡಿಯೋ ಸ್ಯಾಂಪಲ್ ಅಂದ್ರೆ ಆ ಸಂದರ್ಭದಲ್ಲಿ ಆ ವಿಡಿಯೋ ಮಾಫಿಂಗ್ ಅನ್ನ ಮಾಡಲಾಗಿದೆಯಾ ಅಥವಾ ನಕಲಿಯ ವಿಡಿಯೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಕೆಯ ವಾಯ್ಸ್ ಸ್ಯಾಂಪಲ್ಸ್ ಅನ್ನು ಕೂಡ ಕಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮತ್ತು ವಿಡಿಯೋದಲ್ಲಿರುವಂತಹ ಆಡಿಯೋಗೂ ಸಂತ್ರಸ್ತಿಗೂ ಮತ್ತು ವಿಡಿಯೋದಲ್ಲಿ ಬರುವಂತಹ ಸಂತ್ರಸ್ತಿಯ ಆಡಿಯೋಗೂ ಕೂಡ ಮ್ಯಾಚ್ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಪ್ರಜ್ವಲ್ ರೇವಣ್ಣ ಬಂಧನಕ್ಕೊಳಪಟ್ರೆ ಅಲ್ಲೂ ಕೂಡ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಆಡಿಯೋ ತುಣುಕುಗಳಿದಾವೆ, ಅದನ್ನ ಮ್ಯಾಚ್ ಮಾಡುವಂತ ಕೆಲಸಗಳನ್ನು SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಯಾವ್ಯಾವ ರೀತಿಯಲ್ಲಿ ಪ್ರಕರಣವನ್ನ ಬಿಗಿ ಮಾಡ್ಕೊಳ್ಬೇಕು, ಜೊತೆಗೆ ಯಾರಿಗೂ ಕೂಡ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ, ಅಂದ್ರೆ ಪ್ರಮುಖವಾಗಿ ಸಂತ್ರಸ್ತೆಯರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಈ ಸುದ್ದಿಯನ್ನ ಮುಂದುವರಿಸೋಣ. ಸದ್ಯ ಹಾಸನದಲ್ಲಿ ಆಗಿರ್ತಕ್ಕಂತಹ ಪ್ರಕರಣ, ಅವರ ಒಂದು ಗೆಸ್ಟ್ ಹೌಸ್ನಲ್ಲೇ ಈ ಒಂದು ಅತ್ಯಾಚಾರ ಆಗಿದೆ ಅಂತ ಯುವತಿಯನ್ನ ದೂರು ದಾಖಲು ಮಾಡಿರುವಂಥದ್ದು. ಟೆಕ್ನಿಕಲಿ ಯಾವ ರೀತಿಯಾಗಿ ಸಾಕ್ಷ್ಯಾಧಾರವನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. FSL ಟೀಮ್ ಈಗ ಆ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ. ಕಾರಣ SIT ಅದನ್ನ FSL ಟೀಮ್ಗೆ ರವಾನೆ ಮಾಡಿದೆ.